ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಕಾರ್ಯದಡಿ ಮತದಾರರಿಗೆ ಸಹಕರಿಸುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಜುಲೈ 25 ಮತ್ತು 26ರಂದು ಮಹಾ ಅಭಿಯಾನ ರಾಜ್ಯದಾದ್ಯಂತ ನಡೆಯಲಿದೆ. ಇದರ ಭಾಗವಾಗಿ ಜಿಲ್ಲೆಯಾದ್ಯಂತ ಪಕ್ಷದಿಂದ ಮತದಾರರನ್ನು ಸಂಪರ್ಕಿಸಿ ಅಗತ್ಯ ನೆರವು ನೀಡುವ ಕಾರ್ಯ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾ ಅಭಿಯಾನದಡಿ ಜಿಲ್ಲಾ ವ್ಯಾಪ್ತಿಯ 552 ಬೂತ್ಗಳಿಗೆ ಬಿಜೆಪಿ ಪಕ್ಷದಿಂದ ನಿಯುಕ್ತಿಗೊಂಡಿರುವ ಬಿಎಲ್ಎಗಳು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ತಲಾ 20 ಮನೆಗಳನ್ನು ಸಂಪರ್ಕಿಸಿ ಅಲ್ಲಿನ ಮತದಾರರಿಗೆ ಎಸ್ಐಆರ್ಗೆ ಸಂಬಂಧಿಸಿದ ಅರ್ಜಿಗಳ ಭರ್ತಿ ಮಾಡುವುದು ಮೊದಲಾದವುಗಳಿಗೆ ಅಗತ್ಯ ಸಹಕಾರ ನೀಡಲಿದ್ದಾರೆ ಎಂದರು. ಎಸ್ಐಆರ್ ಪ್ರಕ್ರಿಯೆಯಡಿ ಯಾವುದೇ ಭಾರತೀಯ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಕೂಡದು ಎನ್ನುವುದು ಪಕ್ಷದ ನಿಲುವು. ಈ ನಡುವೆ ರಾಜ್ಯದ ಮುಖ್ಯಮಂತ್ರಿಗಳು ಶಾಶ್ವತವಾಸದ ದೃಢೀಕರಣ ಪತ್ರ ಪಿಆರ್ಸಿಯನ್ನು ಚುನಾವಣಾ ಆಯೋಗದ ಒಪ್ಪಿಗೆ ನೀಡುವುದಕ್ಕೆ ಮುನ್ನವೇ ಜಾರಿಗೆ ತಂದಿರುವುದು ದುರುದ್ದೇಶಪೂರ್ವಕವಾಗಿದೆ. ಮತದಾರರ ಕರಡು ಪಟ್ಟಿ ಬಿಡುಗಡೆಯ ಬಳಿಕ ಅದನ್ನು ಪರಿಶೀಲಿಸಿ ಅನಗತ್ಯವಾದ ಸೇರ್ಪಡೆಗಳು ಕಂಡುಬಂದಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಿದೆ ಎಂದು ಎಚ್ಚರಿಕೆ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪ್ರತಿಭಟನೆಯ ಉದ್ದೇಶವಾದರೂ ಏನೆಂದು ಪ್ರಶ್ನಿಸಿದ ರವಿ ಕಾಳಪ್ಪ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ನೀಡುವ ಮೂಲಕ ರಾಷ್ಟ್ರದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವ ಪ್ರಯತ್ನ ನಡೆಸುತ್ತಿರುವುದಾಗಿ ಆರೋಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಂತದಲ್ಲಿ ಕಲ್ಲುಗಳು ಎಲ್ಲಿಂದ ಬಂದವೆಂದು ಪ್ರಶ್ನಿಸಿದ ಅವರು, ಉದ್ದೇಶಪೂರ್ವಕವಾಗಿ ಪೊಲೀಸರ ಮೇಲೆ ಕಲ್ಲುಗಳನ್ನು ತೂರಿ ಹೋರಾಟ ನಡೆಸಿರುವುದು ಸಂವಿಧಾನ ವಿರೋಧಿ ಕೃತ್ಯವೇ ಆಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೇಂದ್ರ ಕೈಗೊಂಡಿರುವುದಲ್ಲದೆ 2ನೇ ಬಾರಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ಹೀಗಿದ್ದು ಕಾಂಗ್ರೆಸ್ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ನಡೆಸಿರುವುದು ಹಾಸ್ಯಾಸ್ಪದ ಮತ್ತು ಉದ್ದೇಶಪೂರ್ವಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಗೂಬೆ ಕೂರಿಸುವ ಕೆಲಸವೆಂದು ಟೀಕಿಸಿದರು. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಡೆಸಿರುವ ಪ್ರತಿಭಟನೆ ಮತ್ತು ಜೈಲು ಬರುವ ಕೇವಲ ನಾಟಕೀಯವೆಂದು ಲೇವಡಿ ಮಾಡಿದ ರವಿ ಕಾಳಪ್ಪ, ಕಾಂಗ್ರೆಸ್ ಮತ್ತು ಸಿಜೆಪಿ ಜನರಲ್ಲಿ ಇಂತಹ ಹೋರಾಟಗಳ ಮೂಲಕ ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿರುವುದಾಗಿ ಆರೋಪಿಸಿದರು. ನೀಟ್ ಪರೀಕ್ಷೆಯನ್ನು ಮುಂದು ಮಾಡಿ ಜನರಿಗೆ ಕಾಂಗ್ರೆಸ್ ಮತ್ತು ಸಿಜೆಪಿ ತಪ್ಪು ಸಂದೇಶವನ್ನು ರವಾನಿಸುತ್ತಿರುವುದನ್ನು ಖಂಡಿಸಿ ಸತ್ಯಾಂಶಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಜುಲೈ 24ರಂದು ಮಡಿಕೇರಿಯ ಹಳೆ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಬಿಜೆಪಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಚುನಾವಣಾ ಆಯೋಗ ಏನು ಹೇಳಿದೆ ಅದನ್ನು ಬಿಟ್ಟು ರಾಜ್ಯದ ಸರ್ಕಾರ ಒಂದು PRC ಮತ್ತು ಏನು ವಿಶೇಷ ಸರ್ಟಿಫಿಕೇಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಇದೆಲ್ಲವನ್ನು ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದ್ದೇವೆ. ಅದನ್ನು ಚುನಾವಣಾ ಆಯೋಗ ಕೊನೆಗೆ ಅಂತಿಮ ತೀರ್ಮಾನವನ್ನು ತಗೊಳ್ತದೆ. ಯಾವುದು ಅಧಿಕೃತ ದಾಖಲೆ ಯಾವುದೋ ಅನಧಿಕೃತ ಅಂತ ಹೇಳುವಂಥದ್ದು ಚುನಾವಣಾ ಆಯೋಗ ತಗೊಳ್ತದೆ. ಅದ್ರ ಬಗ್ಗೆ ಯಾವುದೇ ರಾಜಕೀಯ ಪಕ್ಷ ಎಷ್ಟೇ ಮಾತಾಡಿಕೊಂಡು ಅದು ನಡೆಯೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅದರಂತೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಸುಮಾರು 75% ಈ ಒಂದು ಪ್ರಕ್ರಿಯೆ ಡಿಜಿಟಲೀಕರಣ ಆಗಿದೆ. ಅಂದರೆ ಅಪ್ಲೋಡ್ ಆಗಿದೆ. ವಾಪಸ್ ಏನು ಎನಾಗ್ರೇಷನ್ ಫಾರ್ಮ್ಗಳನ್ನ ಕೊಟ್ಟು ನಾನು ವಾಪಸ್ ಅವರಿಗೆ BLOಗಳಿಗೆ ತಲುಪಿಸುವಂಥದ್ದು ಆಗಿದೆ ಅಂತ ಒಂದು ಈ ಪ್ರಕ್ರಿಯೆಯಲ್ಲಿ ನಮ್ಮ ಜೊತೆಯಲ್ಲಿ ಯಶಸ್ವಿಯಾಗಿ ತೊಡಗಿಸ್ಕೊಂಡಿದ್ದಾರೆ. BLA ಹಾಗೆ BLA 1ಗಳು 2 ಕ್ಷೇತ್ರದಲ್ಲಿ ರಾಜಪೇಟೆ ಮತ್ತು ಮಡಿಕೇರಿ ಕೊಡದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮವರು ಸಂಪೂರ್ಣ ಸಹಕಾರವನ್ನು BLOಗಳಿಗೆ ಕೊಡ್ತಿದ್ದಾರೆ. ಆದರೂ ಇನ್ನೊಂದು 20% ಮೇಲೆ 20ಕ್ಕಿಂತ ಜಾಸ್ತಿ ಇನ್ನೂ ಬಾಕಿ ಉಳ್ಕೊಂಡಿದೆ. ಇದನ್ನು ನಮ್ಮ ಉದ್ದೇಶ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಭಾರತ ದೇಶದ ನಾಗರಿಕ ಇದರಿಂದ ಹೊರಬಳಿಬಾರದು. ಕೆಲವು ಸಣ್ಣ ಪುಟ್ಟ ತಾಂತ್ರಿಕ ವ್ಯವಸ್ಥೆಗಳು ಇದರಿಂದ ಸಮಸ್ಯೆಗಳು ಆಗಿರಬಹುದು. ಅದರಿಂದ ಹೀಗಾಗಿ ನಾವು ನಮ್ಮ BLAಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು BLAಗಳ ಜೊತೆ ಸೇರಿ BLAಗಳು BLOಗಳ ಜೊತೆ ಸೇರಿಕೊಂಡು ನಾಡಿದ್ದು 25 ಮತ್ತು 26 2 ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ. ಹಾಗೆ ಕೊಡಗಿನಲ್ಲಿಯೂ ಸಹ ಒಂದು ಈ SIRನ ಒಂದು ವಿಶೇಷ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ನಾವು. ಅಂದರೆ ಪ್ರತಿಯೊಬ್ಬ ಕಾರ್ಯಕರ್ತರು
ಆಯಾ ಭಾಗದ ಬೂತ್ನ PLA2ಗಳು ಸೇರಿ ಒಬ್ಬೊಬ್ಬ ಕಾರ್ಯಕರ್ತ 20 ಮನೆಗಳಿಗೆ ಹೋಗೋ ಮುಖಾಂತರ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಯಾರಿಗಾದರೂ ಮತದಾರ ಪಟ್ಟಿಗೆ ಸೇರಲಿಕ್ಕೆ ಏನೋ ತೊಂದರೆ ಇದೆಯಾ, ಅವರಿಗೆ ಎನಾಮಿನೇಷನ್ ಫಾರ್ಮ್ ಸಿಕ್ಕಿದೆಯಾ, ಸಿಕ್ಕಿ ಅದು ವಾಪಸ್ ಕೊಟ್ಟು ಅಪ್ಡೇಷನ್ ಆಗಿದೆಯಾ, ಆಗದಿದ್ದರೆ ಏನು ಕಾರಣಕ್ಕಾಗಲಿಲ್ಲ, ಎಲ್ಲ ಒಂದು ವಿಚಾರಗಳನ್ನು ಒಂದಷ್ಟು ನಮ್ಮ ಪಕ್ಷದ ವತಿಯಿಂದಲೂ ಸರ್ಕಾರ ಚುನಾವಣಾ ಆಯೋಗ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಯಾರು ಇದನ್ನು ಹೊರಗಡೆಬಾರದು ಅಂತ ಹೇಳೋ ದೃಷ್ಟಿಯಿಂದ 25 ಮತ್ತು 26 ದಿವಸ ಒಂದು ಮಹಾ ಅಭಿಯಾನವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಮಾಡ್ತಾರೆ, ಹಾಗೆ ಕೊಡಗು ಜಿಲ್ಲೆಯಲ್ಲಿ ಸಹ ಮಾಡ್ತಾ ಇದ್ದಾರೆ. ಇದು ಒಂದಷ್ಟು ಯಾಕೆಂದರೆ ನಮ್ಮ ಉದ್ದೇಶ ಹಿಂದಿನೂ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರು ಭಾರತೀಯ ನಾಗರಿಕ ಇದರಿಂದ ಹೊರಗಡೆಬಾರದು. ನಂತರನೂ ನಮ್ಮವರು ಸಕ್ರಿಯವಾಗಿ PLA2ಗಳು ಕಾರ್ಯನಿರ್ವಹಿತರಾಗ್ತಾರೆ. ಯಾಕೆಂದರೆ ಮುಂದಕ್ಕೆ ಯಾರು ಕಾಡೋ ಪ್ರತಿ ಬಂದ ಮೇಲೆ ಏನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ 100% ಎಲ್ಲರಿಗೂ ಸಹ ಮತದಾನ ಹಾಕಿಕೊಡ್ಬೇಕು, ಅದಕ್ಕಾಗಿ ವಿಶೇಷವಾಗಿ ಅವರು ಈ ಒಂದು ಏನು ನಿವೇಶನ ಕಾಯಂ PRCಗಳನ್ನು ಕೊಡೋ ಮುಖಾಂತರ ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನೇ ಹಾಕ್ಕೊಂಡು ಆ ಮುಖಾಂತರ ಯಾರು ಈ ದೇಶದ ಅಥವಾ ಈ ರಾಜ್ಯದ ಇಲ್ಲಿಯ ನಾಗರಿಕರೇ ಅಲ್ಲ ಅವರಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಡುವಂಥ ದುರುದ್ದೇಶದಿಂದ ಇದನ್ನು ಮಾಡ್ತಿರುವಂಥದ್ದು. ಅದಕ್ಕಾಗಿ ನಾವು ಇದನ್ನು ಸಹ ಮುಂದಕ್ಕೆ ನಾವು ಏನು ನಮ್ಮ ಕರಡು ಪ್ರತಿಭೆ ಮೇಲೆ ಕುಲಂಕುಷವಾಗಿ ಮಾಡೋ ಮುಖಾಂತರ ಆ ರೀತಿ ಏನಾದರೂ ಆದರೆ ಅದನ್ನು ನಾವು ಚುನಾವಣಾ ಆಯೋಗಕ್ಕೆ ಒಂದು ಇದನ್ನು ಕಂಪ್ಲೇಂಟನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದಿಷ್ಟು SIR ಬಗ್ಗೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಮತ್ತೊಂದು ಅಂತ ಹೇಳಿದ್ರೆ ನಾವೆಲ್ಲ ಈಗ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲದಿಂದ ದೇಶದಲ್ಲಿ ನಡೀತಿರುವಂಥ ಒಂದು ವ್ಯವಸ್ಥೆಗಳು ಏನು ನೀಟ್ ಎಕ್ಸಾಮ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಅದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದಷ್ಟು ಹೋರಾಟಗಳು ಮಾಡುವಂಥ ಈ ಒಂದು ಪ್ರವೃತ್ತಿ. ಈಗ ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದನ್ನು ನಾವು ಯಾರು ವಿರೋಧ ಮಾಡಲಿಲ್ಲ, ಮಾಡೋದೇ ಇಲ್ಲ. ಆದರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಒಂದಷ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಅವರಿಗೆ ಆ ಹಕ್ಕಿಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಬಹುದು ಅಂತ ಹೇಳುವಂಥದ್ದಿಲ್ಲ. ಮೊದಲಿಗೆ ನಮ್ಮ ಒಂದು ಪ್ರಶ್ನೆ, ಇವರಿಗೆ ಈ ಒಂದು ಪ್ರತಿಭಟನೆ ಮಾಡೋ ಉದ್ದೇಶ ಏನು? ನೀಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವರು ಹೇಳ್ಕೊಳ್ಳುವಂಥದ್ದು. ಅದಕ್ಕೆ ಕೇಂದ್ರ ಸರ್ಕಾರ ಇದನ್ನು ಯಶಸ್ವಿಯಾಗಿ ಮತ್ತೊಂದು ಸಲ ನೀಟ್ ಎಕ್ಸಾಮ್ ಮಾಡೋ ಮುಖಾಂತರ ಅದರ ಫಲಿತಾಂಶ ಹೊರಬಂದಿದೆ. ಮೊದಲ ಸಲ ಆದಂಥ ಇದಕ್ಕೆ ಯಾರು ಅದಕ್ಕೆ ಸಂಬಂಧಪಟ್ಟವರು ಆರೋಪಿಗಳು ಅಥವಾ ದೋಷಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಆಗಿದೆ. ಎರಡನೇ ಸಲ ಮತ್ತೆ ಯಶಸ್ವಿಯಾಗಿ ಯಾವುದೇ ಒಂದು ತೊಂದರೆ ವಿದ್ಯಾರ್ಥಿಗಳಿಗಾಗಲಿ ಆಗದ ಹಾಗೆ ಎರಡನೇ ಸಲ ನೀಟ್ ಎಕ್ಸಾಮ್ ಮಾಡಿದ್ದಾರೆ. ಎಕ್ಸಾಮ್ ಮಾಡಿ ಅದರ ರಿಸಲ್ಟ್ ಬಂದಿದೆ. ವಿದ್ಯಾರ್ಥಿಗಳೆಲ್ಲ ಅವರು ಯಾರ್ಯಾರು ಏನೇನು ಸಿಗಬೇಕೋ ಇದನ್ನ ಪ್ರಯತ್ನಗಳಲ್ಲಿ ಪ್ರವೇಶಾತಿಗೆ ತೊಡ್ಕೊಂಡಿದ್ದಾರೆ. ಇಷ್ಟ ಆಗಿರುವಾಗ ಇವರು ಈ ಪ್ರತಿಭಟನೆಯಲ್ಲಿ ಇವರ ಉದ್ದೇಶ ಏನು ಕೇಳ್ತಿದ್ದಾರೆ? ಇವರು ಅನ್ಯಾಯ ಆಗಿದೆ, ಏನು ಅನ್ಯಾಯ ಆಗಿದೆ? ಮತ್ತೆ ಇವರು ಪರೀಕ್ಷೆ ನಡೆಸದೆ ಅಥವಾ ಹಿಂದಿನ ಇದನ್ನೇನು ಮಾಡಿ ಯಾರಿಗೂ ಅವರಿಗೆ ಅವಕಾಶ ಕೊಟ್ಟು ಅವರಿಗೆ ಪ್ರವೇಶಾತಿ ಕೊಟ್ಟಿದ್ರೆ ಇದನ್ನು ಅನ್ಯಾಯ ಕಳಿತು ನಾವು ಒಪ್ಕೊಳ್ತಿದ್ದೇವೆ. ಆದರೆ ಏನೇ ಉದ್ದೇಶಗಳಿಲ್ಲದೆ ಒಟ್ಟಿನಲ್ಲಿ ಒಂದು ನಮ್ಮ ದೇಶದ ನಮ್ಮ ಪ್ರಧಾನಿಗಳ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಪ್ರತಿಭಟನೆ ಮಾಡುವಂಥದ್ದು ನಮಗೆ ಎದ್ದು ಕಾಣುವಂಥದ್ದು. ಜಿಲ್ಲಾ ಬಿಜೆಪಿ ಮಾತನಾಡಿ SIR ಕರಡು ಮತಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗಿದ್ದಲ್ಲಿ ಅಂತಹವರಿಗೆ ತಮ್ಮ ಹೆಸರನ್ನು ಸೇರಿಸಲು ಅವಕಾಶವಿರುವುದಾಗಿ ತಿಳಿಸಿದರು. ಎನ್ಯುಮರೇಷನ್ ಫಾರ್ಮ್ಗಳು ಭರ್ತಿ ಮಾಡಿ ಕೊಡದೇ ಇರುವುದು ಮತ್ತು ಆಗಸ್ಟ್ 8ರ ನಂತರ ಏನೇನು ಮಾಡಬೇಕು ಅಂತ ಹೇಳುವ ಕಾರ್ಯದ ಬಗ್ಗೆ ಪ್ರತಿಯೊಂದು ಮನೆಗೆ ಸಂಪರ್ಕವನ್ನ ಮಾಡಿ ಅವರಿಗೆ ತಿಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾಡಿದ್ದು 25 ಮತ್ತು 26 2 ದಿವಸ ಮಹಾ ಸಂಪರ್ಕ ಅಭಿಯಾನವನ್ನ ಇಡೀ ರಾಜ್ಯದಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ. ಒಬ್ಬ ಕಾರ್ಯಕರ್ತ 20 ಮನೆಯನ್ನ ಸಂಪರ್ಕ ಮಾಡಬೇಕು. ಇದರ ಒಂದು ಬೂತಿನಲ್ಲಿ ಎವರೇಜ್ ಒಂದು 250 ಮನೆಗಳು ಇರುತ್ತೆ. ಆ 250 ಮನೆಗಳನ್ನ ಸಂಪರ್ಕ ಮಾಡಲಿಕ್ಕೆ ಇರ್ತಕ್ಕಂಥ ತಂಡವನ್ನು ತಯಾರು ಮಾಡಿಕೊಂಡು ಒಬ್ಬರು 20 ಮನೆಯನ್ನ ಸಂಪರ್ಕ ಮಾಡತಕ್ಕಂಥ ಕೆಲಸವನ್ನ ಏಕಕಾಲದಲ್ಲಿ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನ ಮಾಡಿದ್ದೇವೆ.
ಇಡೀ ರಾಜ್ಯದಲ್ಲಿ ನಿಶ್ಚಯವನ್ನು ಮಾಡಿದ್ದಾರೆ. ಹಾಗೆಯೇ ನಾವು ಕೂಡ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ 25 ಮತ್ತು 26ನೇ ತಾರೀಕು 2 ದಿವಸ ನಾವು ಮಾಡೋರಿದ್ದೇವೆ. ಹಾಗೇನೆ ಆ ಮನೆಗಳಲ್ಲಿ ಯಾರ್ಯಾರು ಇನ್ವಿಟೇಷನ್ ಫಾರ್ಮ್ ಅನ್ನು ವಾಪಸ್ ಕೊಡಲಿಲ್ಲ ಅಥವಾ ಅವರಿಗೆ ಅದನ್ನು ತುಂಬತಕ್ಕಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಅದನ್ನ ತುಂಬಲಿಕ್ಕೆ ಗೊತ್ತಿಲ್ಲದೆ ಇದ್ರೆ ಅವರಿಗೆ ಒಂದು ರೀತಿ ಟೀಚ್ ಮಾಡ್ತಕ್ಕಂಥ ಅದನ್ನ ಹೇಳಿಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡೋರಿದ್ದಾರೆ. ಹಾಗೇನೆ ಕೆಲವೊಂದು 8ನೇ ತಾರೀಕಿನ ಕರಡು ಪ್ರತಿ ಬರುವಂತ ಸಂದರ್ಭಗಳಲ್ಲಿ ಕೆಲವು ಹೆಸರುಗಳು ಬಿಡುವಂತದ್ದು ಆಗುತ್ತೆ. ಟೆಕ್ನಿಕಲಿ ರೀಸನ್ ಇಂದ ಆಗುತ್ತೆ. ಆದ್ರೆ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನೀಟ್ನ ಹೋರಾಟಗಳು ನಮಗೆ ಗೊತ್ತಿರುವ ಹಾಗೆ ನೀಟ್ನ ಈ ಪರೀಕ್ಷೆ ವ್ಯವಸ್ಥೆಯನ್ನ ದೇಶದಾದ್ಯಂತ ಒಂದು ಸಂಸ್ಥೆ ತಗೊಳ್ತಾರೆ, ಅಂಡರ್ ಗವರ್ಮೆಂಟ್. ಅದರ ಅಧ್ಯಕ್ಷರು ಬಂದ್ಬಿಟ್ಟು ಪ್ರದೀಪ್ ಜೋಶಿ ಇದ್ದಾರೆ. ಅವರನ್ನ ರಾಜೀನಾಮೆ ಕೇಳೋದು ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಏನು ಅರ್ಥ ಇದೆ? ಇದೇ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಸುಮಾರು 15ರಿಂದ 18 ಬಾರಿ ಪೇಪರ್ಗಳು ಲೀಕ್ ಆಗಿದೆ. ಆಗ ಯಾವ ರೀತಿ ಹೋರಾಟ ಮಾಡಿದ್ರು? ಯಾರಾದ್ರೂ ರಾಜೀನಾಮೆಯನ್ನು ಕೊಟ್ರ? ಇಲ್ಲ. ಏನು ಈ ಸೋನಂ ವಾಂಗ್ಚುಕ್ ಅಂತೇಳಿ ಲಡಾಖ್ನ ಪಾರ್ಟಿ ಉಪವಾಸ ಸತ್ಯಾಗ್ರಹ ಸುಮಾರು 9-10 ಜನ ಮಾಡ್ತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಲಿಲ್ಲ, ಏನು ಬೆಲೆನೇ ಸಿಕ್ಕಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ಇದನ್ನ ನೀಟಿಗೆ ಜೋಡಣೆ ಮಾಡ್ತಾರೆ. ನಿಜವಾಗಿ ನೀಟ್ನ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದ್ದಲ್ಲಿ ಈ ಕಾಕ್ರೋಚ್ ಪಾರ್ಟಿ ಬರೀ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಒಂದು ಪ್ರೊಟೆಸ್ಟ್ ಮಾಡಬಹುದಿತ್ತು ಕೇಂದ್ರ ಸರ್ಕಾರದ ಮೊದಲು. ಯಾಕೆ ಎಲ್ಲ ಪಕ್ಷದವ್ರನ್ನ, ಈಚೆ ಅಖಿಲೇಶ್ ಯಾದವ್, ಈಚೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನ ಸೇರಿಸ್ಕೊಂಡು ಈಗ ಬಿಂಬಿಸಿರುವಂಥದ್ದು ನೀಟ್ನಲ್ಲೇ. ನೀಟ್ ಆಯ್ತು, ತಪ್ಪಾಗಿದೆ, ಪುನಃ ಪರೀಕ್ಷೆ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ, ಮಕ್ಕಳೆಲ್ಲ ಈಗ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದನ್ನ ಒಂದು ದೊಡ್ಡ ಷಡ್ಯಂತ್ರ ಮಾಡುವುದರೊಂದಿಗೆ ಸುಮಾರು 12ರಿಂದ 13 ವರ್ಷಗಳ ಕಾಲ ವಿಶ್ವವಿಖ್ಯಾತ ಪ್ರಧಾನಮಂತ್ರಿ ಅವರು ದೇಶವನ್ನು ನಡೆಸಿಕೊಂಡಿದ್ದಾರೆ. ಯಾವ ರೀತಿಯಾದರೂ ಒಬ್ಬರನ್ನಾದ್ರೂ ಬಿಡಿಸಬೇಕು, ಆ ನಿಟ್ಟಿನಲ್ಲಿ ಒಂದು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳುವಂಥದ್ದು ಇವರ ಷಡ್ಯಂತ್ರ ಅಷ್ಟೇ. ಪೋಷಕರ ಗಮನಕ್ಕೆ ನಾನು ಹೇಳೋದು, ಮಕ್ಕಳನ್ನ ಕಳಿಸಿ. ನಿಜವಾಗಿ ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರೆ ತಾವು ನೋಡ್ತಾ ಇರಬಹುದು, ನಿಜವಾದ ಮಕ್ಕಳು ಮುಂದೆ ಹೋಗ್ತಿದ್ದಾರೆ, ತಡೀತಾ ಇದ್ದಾರೆ, ಹಿಂದುಗಳಿಂದ ಕಲ್ಲುಡಿ ನುಗ್ಗಿ ಅಂತ ಹೇಳ್ತಾ ಇದ್ದಾರೆ. ಯಾರದು? ಅಲ್ಲ, ಬಂಧಿಸಿದ್ದಾರೆ, ಸುಮಾರು 15-20 ಜನ ಬಂಧಿಸಿದ್ದಾರೆ, ತನಿಖೆ ಆಗ್ತಾ ಇದೆ, ಎಲ್ಲರಿಗೆ ನೋಟಿಸ್. ಈಗ ವಾಂಗ್ಸು ಕೇಳ್ತಾ ಇದ್ದಾರೆ, ನಾನು ಉಪವಾಸ ಕೈ ಬಿಡಬೇಕಾದ್ರೆ ದಯಮಾಡಿ ವಿದ್ಯಾರ್ಥಿಗಳ ಮೇಲೆ ಆಗಿದ್ದ ಕೇಸನ್ನು ತೆಗೆಯಿರಿ ಅಂತ ಹೇಳಿ. ನಿಜವಾದ ವಿದ್ಯಾರ್ಥಿಗಳ ಮೇಲೆ ಆಗಿದ್ದ ಕೇಸನ್ನು ತೆಗೆಯೋಣ, ಮತ್ತೆ ತನಿಖೆ ಆಗಬೇಕಲ್ಲ. ಎಲ್ಲರ ಬೆರಳಚ್ಚು, ಯಾವ್ಯಾವ ಕಾರಣಗಳನ್ನ ಹೊಡೆದಾಗಿದ್ದಾರೆ, ಯಾವ್ಯಾವ ಪೊಲೀಸ್ ಮೇಲೆ ಅಲ್ಲೇ ಆಗ್ತಿದೆ. ಸುಮ್ಮನೆ ಪೊಲೀಸ್ ಮೇಲೆ ಲಾಠಿ ಚಾರ್ಜ್ ಮಾಡೋದಿಲ್ಲ. ಅವರಿಗೆ ಒಂದು ಏಟು ಬಿದ್ದಾಗ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಸುಮಾರು ತಾವುಗಳು ಮೀಡಿಯಾದಲ್ಲೆಲ್ಲ ನೋಡಿರ್ಬೋದು. ಯಾರು ಕಾಕ್ರೋಚ್ ಪಾರ್ಟಿ ಅಂತ ಕಟ್ಕೊಂಡು ಬಂದಿದ್ದೇನೆ ಅಭಿಷೇಕ್, ಅವನು ಅಮೆರಿಕದಿಂದ ನಮ್ಮ ಬರೋ ಮೊದಲು ಒಂದು ಪ್ರೆಸ್ ಮಾಡ್ತಾನೆ. ಟರ್ಕಿಯಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮಾಡ್ತಾನೆ, ಟರ್ಕಿಯವರನ್ನು ಉದ್ದೇಶಿಸಿ, ನಾನೀಗ ಇಂಡಿಯಾಗೆ ಹೋಗ್ತಾ ಇದ್ದೀನಿ, ಅಲ್ಲಿನ ಯೋಜನೆಯನ್ನು ಒಂದು ಮಾಡ್ತೀನಿ, ನಾನು ಸರ್ಕಾರದ ವಿರುದ್ಧ ಹೋರಾಡ್ತೀನಿ ಅಂತೇಳಿ. ಟರ್ಕಿ ಯಾರು ನನಗೆ ಗೊತ್ತಿದೆ. ಟರ್ಕಿ ನಮಗೆ ನಮ್ಮ ಯುದ್ಧ ಪಾಕಿಸ್ತಾನ ಇಂಡಿಯಾ ಆದಂತ ಸಂದರ್ಭದಲ್ಲಿ ವೆಪನ್ಸ್ ನೆಲ್ಲ ಕೊಟ್ಟುಬಿಟ್ಟು ಹೆಲ್ಪ್ ಮಾಡ್ತಿದ್ದು ಟರ್ಕಿ. ಇಂಥವ್ರನ್ನ ಸೇರಿಸಿಕೊಂಡು ಬಿಟ್ಟು ಈ ಒಂದು ಪಕ್ಷ ಗಲಾಟೆಯನ್ನು ಮಾಡ್ತಿದೆ. ಇವರಿಗೆ ಯಾರು ಬೆಂಬಲ? ಇವರಿಗೆ ಎಲ್ಲಿಂದ ಬರ್ತಿದೆ? ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಏನಿತ್ತು ಜಿಲ್ಲೆಯಲ್ಲಿ, ಬಹುಶಃ ಅವರ ಕನಸು ನನಸಾಗಲಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ಪಕ್ಕದ ನೆರೆ ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರವನ್ನು ಬುಡಮೇಲು ಮಾಡುವಂಥ ಕೃತ್ಯವನ್ನು ಮಾಡಿದ್ರು, ಅದೇ ಆಶಯವನ್ನು ಇಟ್ಕೊಂಡು ಮಾನ್ಯ ರಾಹುಲ್ ಗಾಂಧಿ ಎಲ್ಲಾದರೂ ಸೆಕ್ಯೂರಿಟಿ ಇರುವಂತ ಪ್ರಧಾನಮಂತ್ರಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಬಂಧನ ಮಾಡದೆ ಸರ್ಕಾರ ಇನ್ನೇನ್ ಮಾಡಬೇಕು ಅವ್ರನ್ನ. ಅವ್ರ ಉದ್ದೇಶ ಇದ್ದಿದ್ದು ಕೂಡ ಪ್ರಧಾನಮಂತ್ರಿ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಮಾಯಕ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ದಂಗೆಯ ರೂಪದಲ್ಲಿ ಈ ದೇಶದಲ್ಲಿ ಅಧಿಕಾರವನ್ನು ಬದಲಾವಣೆ ಮಾಡಬಹುದು, ಯಾವ ನೇಪಾಳದಲ್ಲಾಯಿತು ಅದೇ ರೀತಿಯಲ್ಲಿ ಅಂತೇಳಿ. ಅದು ವಿಫಲತೆಯನ್ನು ಕಂಡಾಗ ನಮ್ಮ ಜಿಲ್ಲೆಯ ಕಾಂಗ್ರೆಸ್ಸಿಗರು ಕೂಡ ಮಡಿಕೇರಿಯಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಕೂಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಹತಾಶೆಯಿಂದ ಅದು ಹಾಸ್ಯಾಸ್ಪದ. 2014ರ ಚುನಾವಣೆ ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದಲ್ಲಿ ಆಡಳಿತಕ್ಕೆ ಬಂದ ನಂತರ ಆದಂತ ಅಭಿವೃದ್ಧಿ ಕೆಲಸಗಳು, ಬದಲಾವಣೆಗಳು, ದೇಶದ ರಕ್ಷಣೆಯ ದೃಷ್ಟಿಯಲ್ಲಿ ಸರ್ಕಾರ ಕೈಗೊಂಡಂತ ದಿಟ್ಟ ಹೆಜ್ಜೆಗಳು ಇವತ್ತು ಕಾಂಗ್ರೆಸ್ ಅಂತ ಪಾರ್ಟಿಯನ್ನ ವಿಚಲಿತ ಮಾಡ್ತಾ ಇದೆ. ಹೇಳ ಹೆಸರಿಲ್ಲದಂತೆ ಅನೇಕ ಚುನಾವಣೆಯಲ್ಲಿ ಶೂನ್ಯ ಸಾಧನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ.
ಇವತ್ತು ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳುವ ವಿಚಾರವನ್ನು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ, ಈಗ ಅರುಣ್ ಕುಮಾರ್ ಅವರು ಹೇಳಿದಾಗೆ, ಸರ್ಕಾರ ಯಾವಾಗ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ತಕ್ಷಣವೇ ಮರು ಪರೀಕ್ಷೆಯನ್ನು ಮಾಡಿ ಅದರ ರಿಸಲ್ಟ್ ಅನ್ನು ಕೂಡ ಇವತ್ತು ಅನೌನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ. ತೊಂದರೆ ಆಗ್ತಿರೋದು ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ. ಇವತ್ತು ನೀಟ್ ಪರೀಕ್ಷೆಯ ಪ್ರತಿಭಟನೆಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಅವಹೇಳನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಕುಮ್ಮಕ್ಕಾಗಿದ್ದಂತ ಒಬ್ಬ ದೇಶದ್ರೋಹಿನ ಅವನ ಸಂಬಂಧಿಯನ್ನ ಕೂರಿಸಿಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಎಲ್ಲಿಯ ನೀಟ್ ಪರೀಕ್ಷೆ, ಎಲ್ಲಿಯ ಶ್ರೀರಾಮಚಂದ್ರ, ಎಲ್ಲಿಯ ಉಮರ್ ಖಾಲಿದ್, ಯಾವುದೇ ವಿಚಾರಕ್ಕೆ ಯಾವುದನ್ನ ತಳಕು ಹಾಕೊಂಡು ಇವತ್ತು ಈ ದೇಶದಲ್ಲಿ ಒಂದು ದಂಗೆಯನ್ನು ಹೇಳುವಂತ ದಮ್ಮಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪ್ರೇರಿತ ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡ್ತಾ ಇದೆ. ವಿಶ್ವದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿ ಇರ್ತದೆ. ಆದ್ರೆ ದೇಶದ ವಿಚಾರ, ಅಲ್ಲಿನ ಅಸ್ತಿತ್ವದ ವಿಚಾರ, ಅಲ್ಲಿನ ಭದ್ರತೆ ವಿಚಾರ ಬಂದಾಗ ಯಾವುದೇ ದೇಶದ ವಿರೋಧ ಪಕ್ಷಗಳು ಆ ದೇಶದ ಪರವಾಗಿ ನಿಲ್ತದೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ, ರಾಹುಲ್ ಗಾಂಧಿ ಅವರು ಒಂದು ಟೂರ್ ಅಲ್ಲ ವಿದೇಶಕ್ಕೆ ಹೋಗಿ ಬಂದ ತಕ್ಷಣ ಇಲ್ಲಿ ಒಂದೊಂದು ಪ್ರತಿಭಟನೆಗಳು ಶುರುವಾಗ್ತದೆ. ಯಾವುದೇ ಒಂದು ರಾಜಕೀಯ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಆ ಪಕ್ಷ ದೇಶದ ಹಿತವನ್ನು ಕಾಪಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಇವತ್ತು ಆ ಕೆಲಸವನ್ನು ಒಂದು ವಿರೋಧ ಪಕ್ಷವಾಗಿ ಮಾಡ್ತಿಲ್ಲ. ಅದಕ್ಕೆ ಕಳೆದ 10-12 ವರ್ಷಗಳಿಂದ ಈ ದೇಶದ ಜನತೆ ತಕ್ಕ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಎಲ್ಲಿರಬೇಕು ಆ ಸ್ಥಾನದಲ್ಲಿ ತೋರಿಸಿದ್ದಾರೆ. ಕೊಡಗಿನಲ್ಲಿ ಕೂಡ ನೀವು ನಿನ್ನೆ ವೈರಲ್ ಆದ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಬಲವಂತವಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದಕ್ಕೆ ಸೈನ್ ಹಾಕಿ, ಯಾರು ವಿದ್ಯಾರ್ಥಿಗಳೆಲ್ಲ ಅವರೆಲ್ಲ ಎಲ್ಲ ಕಮ್ಯುನಿಸ್ಟ್ ಪ್ರೇರಿತ, ಕಾಂಗ್ರೆಸ್ ಪ್ರೇರಿತ ಒಂದು ಮನಸ್ಥಿತಿಯವರು ಬಲವಂತಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸೈನ್ ಹಾಕಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇಂಥ ಕೆಲಸಗಳಿಗೆ ನಮ್ಮ ದೇಶದ ಪ್ರಧಾನಿಗಳು ಮತ್ತು ಆಡಳಿತ ನಡೆಸುತ್ತಿರುವಂತ ವ್ಯವಸ್ಥೆ ತಕ್ಕ ಉತ್ತರವನ್ನು ನೀಡುತ್ತದೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆ ಯಶಸ್ಸಾಗುವುದಿಲ್ಲ. ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಚೆನ್ನಾಗಿ ಅರಿವಿದೆ. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ, ಎಲ್ಲೂ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಿಲ್ಲ. ಮತ್ತೆ ಪರೀಕ್ಷೆ ಮಾಡುವುದರ ಮೂಲಕ ಆ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕಲ್ಲನ್ನು ತುಂಬಿಕೊಂಡು ಗಲಾಟೆ ನೇಮಿಸಿ ಅಮಾಯಕ 12 ವರ್ಷ ಮಗುಗೆ ಏನ್ ಕೆಲಸ ಅಲ್ಲಿ? ಆ ಮಗುನ ಅಲ್ಲಿಗೆ ತಂದುಬಿಟ್ಟು ಇವರೇ ವಿಡಿಯೋ ಮಾಡ್ಕೊಳ್ಳೋದು ಇವರೊಂದು ಷಡ್ಯಂತ್ರ ಇದು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ವಿಕೆ ಲೋಕೇಶ್, ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಹಾಗೂ ಮಾಧ್ಯಮ ಪ್ರಭಾರಿ ಶಿಜಿಲ ಕೃಷ್ಣ ಉಪಸ್ಥಿತರಿದ್ದರು.